ಹಾಯ್ ಹಲೋ, ಇವತ್ತು ನಾನು ಮಶ್ರೂಮ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಮಸಾಲಾನ ಬ್ಲೆಂಡ್ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ 2 ಟೊಮ್ಯಾಟೋಸ್ ಹಾಕ್ತಾ ಇದ್ದೀನಿ, 3 ಗ್ರೀನ್ ಚಿಲ್ಲೀಸ್, 13 ಗಾರ್ಲಿಕ್, ಅರ್ಧ ಇಂಚ್ ಜಿಂಜರ್, ಸ್ವಲ್ಪ ಕೊತ್ತಂಬರಿ, 1 ಚಕ್ಕೆ, 2 ಲವಂಗ, ಅರ್ಧ ಸ್ಪೂನ್ ಪೆಪ್ಪರನ್ನು ಹಾಕ್ಕೊಂಡು ಲಿಡ್ಡಿನ ಕ್ಲೋಸ್ ಮಾಡಿ ಬ್ಲೆಂಡ್ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೇ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ನಾನು ಮಶ್ರೂಮ್ ಬಟನ್ಸ್ನ 300 ಗ್ರಾಮ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ ಲಿಡ್ಡಿನ ಕ್ಲೋಸ್ ಮಾಡಿ ಮಶ್ರೂಮ್ ಬಟನ್ಸ್ ನೀರನ್ನು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಅಬ್ಸರ್ವ್ ಆದಮೇಲೆ ಆಗಲಿಕ್ಕೆ ಇಟ್ ಟೇಕ್ಸ್ ಸಮ್ ಟೈಮ್. ಬ್ಲೆಂಡೆಡ್ ಮಸಾಲವನ್ನು ಹಾಕಿ 2 ಟೀ ಸ್ಪೂನ್ ಖಾರದ ಪುಡಿ, ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡಿ ಮಿಕ್ಸರ್ ಜಾರಲ್ಲಿ ಮಸಾಲ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷ ಕುಕ್ ಆಗಲಿಕ್ಕೆ ಬಿಡಬೇಕು. ನಂತರ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಇನ್ನೂ 5 ನಿಮಿಷ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಈಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಫೈನಲ್ ಆಗಿ ಕೊತ್ತಂಬರಿಗಳಿಂದ ಗಾರ್ನಿಷ್ ಮಾಡಿದರೆ ಮಶ್ರೂಮ್ ಚಾಪ್ಸ್ ಇಸ್ ರೆಡಿ ಟು ಸೇವ್ ಯುವರ್ ವಿತ್ ಪರೋಠಾ. ತುಂಬಾ ಡಿಲೀಷಿಯಸ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.